R15V3 ಇದು BS6 ವರ್ಷನ್ನು. ಸೊ ಇವಾಗ ನಾವು ಬಂದಿದ್ದೀವಿ ನ್ಯೂ ಕರ್ನಾಟಕ ಬೈಕ್ ಸರ್ವಿಸ್ ಸೆಂಟ್ರಿಗೆ, ಹಾರೋಹಳ್ಳಿ ಬೈಪಾಸ್ ಹತ್ರ ಲೊಕೇಟ್ ಆಗೋದಿದ್ದು. ಸೊ ಇದು R15 OEM ಕಾನ್ಸೆಪ್ಟ್ ಬಂದು ತುಂಬ ಪ್ರಾಬ್ಲಮ್ ಇರುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಇವಾಗ ಇದನ್ನು ತೆಗೆದುಬಿಟ್ಟು NMW ಅಂತ ಒಂದು ಕಂಪ್ನಿ ಬರುತ್ತೆ, ಆ ಕಂಪ್ನಿದು ರೋಲರ್ ಬೇರಿಂಗು. ಸೊ ಅದನ್ನು ಇನ್ಸ್ಟಾಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನಾವು. ಸೊ ಇಲ್ಲಿ ಅಣ್ಣವರು ಮಾಡ್ತಾವ್ರೆ ಎಲ್ಲನೂ. ಹ್ಯಾಂಡಲ್ ಬಾರ್ ರಿಮೂವ್ ಮಾಡಿ, ಕ್ಯಾಲಿಪರ್ಸ್ ರಿಮೂವ್ ಮಾಡಿ, ಇವಾಗ ಫೋರ್ಕ್ ರಿಮೂವ್ ಮಾಡಬೇಕು. ಸೊ ತೋರಿಸ್ತೀನಿ ಬನ್ನಿ ಕಂಪ್ಲೀಟ್ ಸರ್ವಿಸ್ ಹೆಂಗಿರುತ್ತೆ ಅಂತ. ಸೊ ಇದೇನೇ ಬೇರಿಂಗು, NMW ರೇಸಿಂಗ್ ಅಂತ, ಹೈ ಪರ್ಫಾರ್ಮೆನ್ಸ್ ರೇಸಿಂಗ್ ಪಾರ್ಟ್, ತುಂಬ ಪಾರ್ಟ್ಗಳನ್ನ ಮಾಡ್ತಾರೆ. ಸೊ ಇದು ಬೇರಿಂಗು. ಸೊ R15 ಅಲ್ಲಿ ರೋಲರ್ ಬೇರಿಂಗ್ಸ್ ಕಾಣ್ತಿದೆಯಲ್ಲ, ಇದೇನು ತೋರಿಸ್ತೀನಿ. ಅದನ್ನೆಲ್ಲ ಓಪನ್ ಮಾಡಿದಾಗ ಅಲ್ಲಿ ಒಳಗಡೆ ಕಂಪ್ನಿದು ಹೆಂಗಿರುತ್ತೆ, ಇದು ಹೆಂಗಿರುತ್ತೆ ಎರಡು ರಿವ್ಯೂ ಮಾಡಿ ತೋರಿಸ್ತೀನಿ ನಿಮಗೆ. ಗಾಡಿನ ಈ ಥರ ಬೆಂಡ್ ಮಾಡಿ ಇಲ್ಲಿ ಸಪೋರ್ಟ್ ಕೊಟ್ಟು, ಸೊ ಇಲ್ಲಿ ಕಳಿತಿದ್ದಾರೆ ನೋಡಿ, ಈ ಫೋರ್ಕ್ ಕಂಪ್ಲೀಟಾಗಿ ರಿಮೂವ್ ಮಾಡ್ಕೋಬೇಕು. ಸೊ ಇಲ್ಲಿ ನಟ್ ಇರುತ್ತಲ್ಲ, ಆ ನಟ್ ರಿಮೂವ್ ಮಾಡಿ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಕಾಣಿಸುತ್ತೆ. ಸೊ ಇವಾಗ ಇದನ್ನು ರಿಮೂವ್ ಮಾಡಬೇಕು. ಅದು ಲೂಸ್ ಅದೇ ಅನಿಸ್ತದಲ್ಲ. ಹೌದೌದು. ಪರ್ಫೆಕ್ಟ್ ಕ್ಲಾಸ್ ಮಾಡಿ. ಲೂಸ್ ಆಯಿತು. ಇವಾಗ ಬೇರಿಂಗ್ ಕಂಪ್ಲೀಟ್, ಸಾರಿ ಕೋನ್ ಸೆಟ್ ಕಂಪ್ಲೀಟ್ ರಿಮೂವ್ ಆಗಿದೆ. ಅಲ್ಲಿ ಒಳಗಡೆ ಇನ್ಸೈಡ್ ಹಿಂಗೆ ಕಾಣಿಸುತ್ತೆ. ಸೊ ಇಷ್ಟೇ ಕೆಳಗಡೆ ಹಿಂಗಿರುತ್ತೆ. ತೋರಿಸಿ ನೋಡಿ, ಇದು ಕಂಪ್ನಿದು OEM ಬೇರಿಂಗು, ಎಲ್ಲ ರಸ್ಟ್ ಬಂದ್ಬಿಡೋದೆ. ಸೊ ಇವಾಗ ನಾವು ರೋಲರ್ ಬೇರಿಂಗ್ ಹಾಕ್ತೀವಿ. ಇದನ್ನು ರೇಸರ್ ಬಾಲ್ ಬೇರಿಂಗ್ ಅಂತ ಏನೋ ಕರೀತಾರೆ. ಇಲ್ಲಿ ಕುತ್ಕೊಳ್ಳುತ್ತೆ. ಇಲ್ಲೊಂದಿದೆ, ಇಲ್ಲೊಂದಿದೆ. ಇದು ಕೆಳಗಡೆದು ಇಲ್ಲಿರುತ್ತೆ. ಇದು ಇಲ್ಲಿತ್ತಲ್ವಾ ಹಿಂಗೆ ಒಂದು? ಹಾಂ, ಇದು ಇಲ್ಲಿತ್ತು. ಇದು ಕೆಳಗಡೆ ಬರುತ್ತೆ, ಇದು ಮೇಲ್ಗಡೆ ಬರುತ್ತೆ. ಇಲ್ಲಿ ಹೆಂಗ ಹೋಗಿದೆ. ಚೇ 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 ಇದೊಂದು ಪೀಸು. ಇದು ಇಲ್ಲಿರುತ್ತೆ ಇದರೊಳಗಡೆ. ಇವಾಗ ಇಲ್ಲಿ ಕೆಳಗಡೆಯಿಂದ ಹೊಡಿತಾರೆ, ಮೇಲ್ಗಡೆ ಒಂದು ಪೀಸ್ ಬರುತ್ತೆ, ನೋಡ್ಕೊಳ್ಳಿ ಹಂಗೆ. ಇದು ಇಲ್ಲಿಂದ ಬರುತ್ತೆ. ಓಕೆ, ಬಂದು ಟ್ಯಾಪರ್ ರೋಲರ್ ಬೇರಿಂಗ್ ಅಂತ ಕರೀತಾರೆ. ಇದು ಇದರೊಳಗಡೆ ಹಿಂಗೆ ಹೋಗುತ್ತೆ, ಈ ಥರ ಕುತ್ಕೊಳ್ಳುತ್ತೆ.
ಇದು ಅಷ್ಟೇ ಸೇಮ್ ಹಿಂಗಿರುತ್ತೆ ಒಂದು ಪೀಸು, ಅದರೊಳಗಡೆ ಹೋಗ್ಬಿಟ್ಟು ಹಿಂಗೆ ಕುತ್ಕೊಳ್ಳುತ್ತೆ. ಐ ಥಿಂಕ್ ಇದು ಮೇಲ್ಗಡೆದಿರುತ್ತೆ, ಇದು ಬಂದು ಕೆಳಗಡೆದಿರುತ್ತೆ. ಅಲ್ಲಿ ಹಾಕ್ಬೇಕು ಗೊತ್ತಿದೆ. ಸೊ ಇದನ್ನ ಇಟ್ಬಿಟ್ಟು ಅದರ ಮೇಲೆ ಇದನ್ನ ಹಿಂಗೆ ಇಟ್ಬಿಟ್ಟು ಸೊ ಹೀಟ್ ಮಾಡಿದ್ರೆ ಒಳಗಡೆ ಹೋಗುತ್ತೆ ಬೇರಿಂಗ್. ಸೊ ಸಿಂಪಲ್, ಬಟ್ ಅದೆಲ್ಲ ರಿಮೂವ್ ಮಾಡಿ ಮಾಡಬೇಕಲ್ಲ, ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅಷ್ಟೇ. ಫಸ್ಟ್ ರಿಂಗ್ ಇದು ಆಯಿತು. ಇವಾಗ ಅದ್ರ ಮೇಲೆ ಇಟ್ಟು ಹೊಡಿತಾರೆ. ಕುತ್ಕೊಳ್ಳುತ್ತೆ. ಇನ್ನೊಂದು ಇವಾಗ ಕೆಳಗಡೆ ಹೊಡಿತಾರೆ. ತೋರಿಸ್ತೀನಿ ನೋಡಿ. ಒಳಗಡೆ ಹೋಗುತ್ತೆ. ಒಂದು ಸ್ವಲ್ಪ ಒಳಗಡೆ ಹೋಗ್ಬಿಟ್ಟು ಆ್ಯಕ್ಚುಲಿ ಹೊಡಿತಾರೆ. ಅಲ್ಲಿ ಗ್ಯಾಪ್ ಇದೆಯಲ್ಲ, ಸೊ ಈ ಗ್ಯಾಪು ಫಿಲ್ ಆಗಬೇಕು, ಅಷ್ಟು ಹೋಗ್ಬೇಕು ಒಳಗಡೆ. ನೋಡಿ ಇವಾಗ ಫುಲ್ ಒಳಗಡೆ ಹೋಗ್ತದದು, ಏನು ಗ್ಯಾಪ್ ಇಲ್ಲ ಇಲ್ಲಿ. ಸೊ ಪರ್ಫೆಕ್ಟಾಗಿ ಫಿಟ್ ಆಗೋದು. ಇವಾಗ ಇರೋ ಬೇರಿಂಗ್ಸ್ಗೆ ಗ್ರೀಸ್ ಹಾಕ್ಬಿಟ್ಟು ನೆಕ್ಸ್ಟ್ ಇನ್ಸ್ಟಾಲ್ ಮಾಡೋದು. ಸೊ ಇದು ಕೋನ್ ಸೆಟ್ಟು, ಟಿ ಬಾರ್ ಅಂತಾರಲ್ಲ ಅದು. ಸೊ ಹಳೆ ಬೇರಿಂಗ್ದು ಇರ್ತದಲ್ಲ ಅದನ್ನು ರಿಮೂವ್ ಮಾಡ್ತಾರೆ ಇವಾಗ. ರಿಮೂವ್ ಆಯ್ತಾ ಅದೇ. ಮತ್ತು ಇದು ಹಳೆ ಬೇರಿಂಗ್ದು, ಅಲ್ಲಿ ಹೋಗುತ್ತೆ. ಓಕೆ, ಇದು ಸ್ವಲ್ಪ ರಿಯಾಕ್ಟ್ ಆಗಿ ರಸ್ಟ್ ಕಡಿಮೆ ಆಯ್ತದೆ. ಅಷ್ಟರಲ್ಲಿ ನಮ್ಮ ಬಾಯಿ ಇವಾಗ ಗ್ರೀಸ್ ಹಾಕ್ತಾರೆ ಬೇರಿಂಗ್ಗೆ.
ಸೀಟು ಒಳಗಡೆ ಕೂರ್ಸೋದು. ಸ್ಮೂತಾಗಿ ಬ್ರೆಡ್ ಆಗುತ್ತೆ ಇವಾಗ. ಇನ್ನೊಂದು ಬೇರಿಂಗು ಇಲ್ಲೂ ಬರುತ್ತೆ. ಬೈ ನಿಮ್ದು ಎಷ್ಟು ವರ್ಷ ಆಯಿತು ಗ್ಯಾರೇಜ್ ಇಟ್ಟು? 3 years ಆಯಿತು. 3 years ಇಲ್ಲಿ ಸ್ಟಾರ್ಟ್ ಮಾಡಿ. ಬೇರೆ ವರ್ಕು 10 years. ಹಾಂ ಹಾಂ ಹಾಂ, ಟೋಟಲ್ 15 years ಎಕ್ಸ್ಪೀರಿಯನ್ಸ್ ಇದೆ ಇವ್ರಿಗೆ. ಈಗಂದ್ರೆ ಗ್ರೇಸ್ ಜಾಸ್ತಿ ಆಗುತ್ತೆ. ಹಾಂ 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 ರೋಲರ್ ಅಲ್ವಾ? ಹಾಂ ಸ್ವಲ್ಪ ಒಂದು 200 ಗ್ರಾಮ್ ಗ್ರೇಸ್ ರೊಟೇಷನ್. ಹಾಂ ಓಕೆ. ಅದೇ ರೊಟೇಷನ್ ಆದಂಗೆಲ್ಲನೂ ಒಳಗಡೆ ಹೋಗುತ್ತೆ ಗ್ರೀಸು. ಸ್ವಲ್ಪ ಲೈಫ್ ಜಾಸ್ತಿ ಬರುತ್ತೆ. ಹಾಂ ಗ್ರೀಸ್ ಇಲ್ಲ ಅಂದರೆ ಹೋಯ್ತು ಅದು. ಹಿಡ್ಕೋಬೇಕಾ? ಇದು ಚೆಕ್ ಮಾಡಿ ಆಯಿತು. ಫಸ್ಟು ಶೇಕ್ ಆಗ್ತಿದೆಯೋ ಇಲ್ವೋ ಅಂತ ನೋಡಿಕೊಂಡು ಟೈಟ್ ಮಾಡಿಕೊಂಡು ನೆಕ್ಸ್ಟ್ ಇದು ಲಾಕ್ ನಟ್ ಅಂತಾರಲ್ವ ಅದನ್ನು ಲಾಕ್ ನಟ್ ಹಾಕಿ ಟೈಟ್ ಮಾಡಬೇಕು. ಇದು ವಾಷರ್ ಸೇಡ್ಕೊಂಡೋಯ್ತು.
ಸೊ ಮುಂದೆ ಏನಾದರೂ ಲೂಸ್ ಆದರೆ ಇದನ್ನು ಈ ಎರಡು ಟೈಟ್ ಮಾಡಬೇಕಲ್ವಾ? ಹೌದು. ಅವಾಗ ಬರುತ್ತೆ. ಸರ್ ನಮ್ದಲ್ಲ ಅದು, ನಮ್ದು ಅಂಗಡಿ ಅಲ್ಲ, ಕಟ್ ಮಾಡ್ಕೊಳ್ಳಿ. ಆ ಹೋಟ್ಲು ಅವರು ವಾಷರ್ ಬಂದ್ಬಿಟ್ಟು ಚೆಕ್ ನಟ್ಟು ಲೂಸ್ ಆಗ್ಬಾರ್ದು ಅಂತ ಕೊಡೋದಷ್ಟೇ. ಹಾಂ, ಇದು ಲಾಕ್ ಆಗೋಕ್ಕೆ. ಹೌದು. ಹಾಂ, ಇನ್ನೊಂದು ರೈಡ್ ಹೋಯ್ತೀರಾ, ಮಂಡ್ ರೋಡ್ ಜಲ್ಲಿ ರೋಡ್ ಇರುತ್ತಲ್ಲ, ವೈಬ್ರೇಷನ್ಗೆ ಲೂಸ್ ಆಗ್ಬಿಡೋದು ಅಂತ ಇಲ್ಲ. ಏನೋ ಕಾನ್ಸೆಪ್ಟ್ ಲೂಸ್ ಅದಲ್ಲ, ಬರೀ ಚೆಕ್ ನಟ್ ಕೆಳಗಡೆ ಲಾಕ್ ಮಾಡ್ಕೊಳ್ಬೇಕು. ಆಮೇಲೆ ವಾಷರ್ ಹಿಂಗೆ ಇರುತ್ತೆ. ಓಕೆ ಓಕೆ. Next. ಸೊ ಎರಡನ್ನೂ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಬೇಕು. ಇನ್ನೊಂದು ಸ್ವಲ್ಪ ಮೇಲೆ ಬರಲಿ. ಈ ಲೈನ್ ಮೇಲೆ ಬರಬೇಕಲ್ವಾ? ಹಾಂ, ಓಕೆ. ಸೊ ಇಲ್ಲೊಂದು ಮಾರ್ಕ್ ಇದೆ, ಆ ಮಾರ್ಕ್ಗೆ ಟೈಟ್ ಮಾಡಬೇಕು. ಹಾಂ, ಕೆಳಗಡೆ ಹೊಂಟೋಯ್ತಾ? ಹಾಂ, ಮಾರ್ಕ್ ಬಂದಿದೆ ನೋಡಿ, ಇಲ್ಲಿ ಕಾಣಿಸುತ್ತಲ್ಲ, ಈ ಲೈನು ಕರೆಕ್ಟಾಗಿ ಬರಬೇಕು ಫೋರ್ಕ್ಗೆ. ಸೊ ಇಲ್ಲೊಂದು ಹಾರನ್ ಬರುತ್ತೆ, ಹಾರನ್ ಫಿಟ್ ಆಯಿತು. ಇವಾಗ ಮಲ್ಟಿಗಾರ್ಡ್ ಫಿಟ್ ಮಾಡ್ತಾವ್ರೆ. ನೆಕ್ಸ್ಟ್ ಬ್ರೇಕ್ ಕ್ಯಾಲಿಪರ್ ಫಿಟ್ ಮಾಡ್ತಾರೆ.
ಗಾಡಿ ಪುಷ್ ಮತ್ತು ನೀವು ಯಾರಾದರೂ ಮಾಡಿಸ್ಬೇಕು ಅಂದರೆ ಬರ್ಬೋದು ಇಲ್ಲಿಗೆ. ಇಲ್ಲಿದೆ ನಂಬರ್ ನೋಡಿ, ಇಲ್ಲಿದೆ ಪ್ಲಸ್ ಇಲ್ಲಿದೆ. ಅವ್ರ ನೇಮು ನಂಬರು ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಯಾರಾದರೂ ಈ ಥರ ವರ್ಕ್ ಮಾಡಿಸ್ಬೇಕು ಅಂದರೆ, ನಿಮ್ಮ ಗಾಡಿಗೆ ಬೇರಿಂಗ್ ಚೈನ್ ಮಾಡಿಸ್ಬೇಕು ಅಂದರೆ ಅವ್ರು ಕಾಲ್ ಮಾಡ್ಕೊಂಡು ಬರ್ಬೋದು. ಲಾಸ್ಟ್ ವರ್ಕ್ ಕ್ಯಾಲಿಪರ್ ಒಂದು ಫಿಟ್ ಮಾಡ್ತಾರೆ. ಸೊ ಇಲ್ಲಿಗೆ ಈ ವರ್ಕ್ ಮುಗೀತು. ಇಲ್ಲೇ ಹಾರೋಳ್ಳಿ ಹತ್ರ ಬೈಪಾಸ್ ರೋಡ್ ಇದೆಯಲ್ಲ, ಸೊ ಹಾರೋಳ್ಳಿ ಬಸ್ ಡಿಪೋ ಹತ್ರ ಬೈಪಾಸ್ ರೋಡ್. ಸೊ ಅದೇನೇ ಮೈನ್ ರೋಡ್. ಸೊ ಬೈಪಾಸ್ ರೋಡಿಂದ ಬಂದರೆ ಇಲ್ಲಿ ಕೃಷ್ಣಪ್ಪ ದೊನ್ನೆ ಬಿರಿಯಾನಿ ಪಕ್ಕದಲ್ಲೇ ಇವ್ರ ಅಂಗಡಿ. ಸೊ ಅಂಗಡಿ ಚಿಕ್ಕದಾಗೆ ಇದೆ, ಆದರೆ ವರ್ಕ್ ಮಾತ್ರ ಸಖತ್ತಾಗಿ ಮಾಡ್ತಾರೆ. ಸೊ ಯಾರಾದರೂ ಮಾಡಿಸೋಂಗಿದ್ದಾರೆ ವರ್ಕ್ನ ಬಂದು ನೋಡಿ. ಈ ನಂಬರ್ಸು ನೋಡಿ ಇಲ್ಲೇ ಇದೆ, ಇದೊಂದು ಇನ್ ಕೇಸ್ ಅಂಗಡಿ ಕ್ಲೋಸ್ ಇದ್ರೂ ಇಲ್ಲಿಗೆ ಬಂದು ಕಾಲ್ ಮಾಡಿ. ಸೊ ಬಂದು ವರ್ಕ್ ಮಾಡಿಕೊಡ್ತಾರೆ ನಿಮಗೆ.